ಮೊನ್ನೆ ಸಂಜೆ 7 ಗಂಟೆ ಸಮಯದಲ್ಲಿ ಸಾವು ಸಮೀಪಿಸ್ತಾ ಇದೆ ಅನ್ನೋದರ ಅರಿವೇ ಇಲ್ಲದೆ ತಮ್ಮ ಹೊಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಹೆಣ್ಣು ಮಗಳು ಹೆಣವಾಗಿ ಹೋದ್ಲು. ಆಕೆಯನ್ನ ಕೊಲ್ಲೋದಕ್ಕೂ ಮೊದಲು ಕೊಲೆಗಾರರು ಖೈದಿಯ ಕೊನೆಯ ಇಚ್ಛೆಯನ್ನ ಕೇಳೋ ಹಾಗೆ ಅವಳ ನಿರ್ಧಾರವನ್ನ ಕೇಳಿದ್ರ ಅಥವಾ ಅದೂ ಇಲ್ಲದ ಹಾಗೆ ಅವಳ ಕತ್ತಿಗೆ ಹಗ್ಗವನ್ನ ಹಾಕಿಬಿಟ್ರ ಗೊತ್ತಾಗ್ತಾ ಇಲ್ಲ. ಆದರೆ ಆ ಹುಡುಗಿ ಸಾಯೋ ಮೊದಲು ಜೋರಾಗಿ ಕೂಗಿದ್ಲು, ಒದ್ದಾಡಿದ್ಲು, ಬದುಕೋ ಸರ್ವ ಪ್ರಯತ್ನವನ್ನು ಮಾಡಿದ್ಲು. ಬದುಕೋದಕ್ಕೆ ಆಗ್ಲೇ ಇಲ್ಲ. ಅವಳನ್ನ ಹುಟ್ಟಿಸಿದವನೇ ಕೊಂದು ಬಿಡುವಂಥ ನಿರ್ಧಾರ ಮಾಡಿಬಿಟ್ಟಿದ್ದ. ಅಪ್ಪನೇ ಹಂತಕನಾದ ಮೇಲೆ ಇನ್ನೆಲ್ಲಿಯ ರಕ್ಷಣೆ? ಅಲ್ಲಿ ಜನ್ಮದಾತನ ಕೈಯಲ್ಲೇ ಕೊನೆ ಉಸಿರನ್ನ ಎಳೆದವಳ ಹೆಸರು ಪ್ರಿಯಾ ಅಂತ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಹೋಬಳಿಯ ತಮಟಂಪಲ್ಲಿ ಗ್ರಾಮದ ಹೆಣ್ಣು ಮಗಳು ಈಕೆ. ಭೈರೆಡ್ಡಿ ಪದ್ಮಮ್ಮ ದಂಪತಿಯ ಒಬ್ಬಳೆ ಮಗಳು. ಶ್ರೀನಿವಾಸಪುರ ಪಟ್ಟಣದ ವಿಜಯಾದ್ರಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ PUCಯನ್ನ ಓದ್ತಾ ಇದ್ಲು. ಸ್ಕೂಲು ಕಾಲೇಜು ಅಂತ 17 ವರ್ಷಗಳ ಕಾಲ ಜೋಪಾನ ಮಾಡಿ ಬೆಳೆಸಿದ್ದಂಥ ಅಪ್ಪ ಅಮ್ಮನಿಗೆ ಈಗ ಆ ಮಗಳು ಬೇಡವಾಗೋದ್ಲು. ಯಾಕೆ ಬೇಡವಾಗ್ತಾಳೆ? ಸುಖ ಸುಮ್ಮನೆ ಮಗಳು ಇಷ್ಟ ಇಲ್ಲ ಅಂತ ಯಾವ ತಂದೆ ತಾಯಿ ಆದ್ರೂ ಹೇಳ್ತಾರ? ಮೋಸ್ಟ್ಲಿ ಲವ್ ಮ್ಯಾಟರೇ ಇರಬೇಕು ಅನಿಸಿತ್ತು ಊರ ಜನಕ್ಕೆ. ಇಷ್ಟ ಇರಲಿಲ್ಲ ನನಗೆ, ನಾನು ಹೇಳಿದ ಮಾತು ಕೇಳಲಿಲ್ಲ, ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ಅಂತ. ಏನು ಅವು ಇಷ್ಟಪಡಿದಂಗೆ ನಮ್ಗೆ ಇಷ್ಟ ಇಲ್ಲ ಅಂದರೆ ನಮ್ಗೆ ಅರ್ಥ ಆಗೋದು ಹಂಗೆ. ಯಾರನ್ನು ಇದು ಲವ್ ಮಾಡಿದವಲ್ಲ ಅಂತ ನಮಗೆ ಅರ್ಥ ಆಗೋದು. ನಮ್ಗೆ ಮನಸ್ಸು ಸಮಾಧಾನ ಇಲ್ಲ ಆ ಹುಡುಗಿ ಥರ ಇರುವುದು ಅಂತ ಹೇಳಿದ ತಕ್ಷಣ ನಮಗೆ ಅರ್ಥ ಆಗೋದು ಹಂಗೆ ತಾನೆ. ಎಸ್, ಅದು ಪ್ರೀತಿಯ ವಿಷಯವೇ. ಪ್ರಿಯಾಳ ತಂದೆ ಭೈರೆಡ್ಡಿಗೆ ಆತನ ರೆಡ್ಡಿ ಜಾತಿಯ ಮೇಲೆ ಅದೆಂಥ ಅಭಿಮಾನ ಅಂದ್ರೆ ಅವನು ತನ್ನ ಮಕ್ಕಳಿಗೆಲ್ಲ ರೆಡ್ಡಿ ಅನ್ನೋದು ಹೆಸರ ಕೊನೆಗಲ್ಲ, ಮೊದಲೇ ಬರಬೇಕು ಅಂತ ರೆಡ್ಡಿ ಪ್ರಿಯಾ, ರೆಡ್ಡಿ ಶೇಖರ್ ಅಂತ ಹೆಸರಿಟ್ಟಿದ್ದಂಥ ಮನುಷ್ಯ. ಇಂಥವನ ಮಗಳು ಅನ್ಯ ಜಾತಿಯವನೊಬ್ಬನನ್ನ ಪ್ರೀತಿಸ್ಬಿಟ್ಲು. ಅವನ ಹೆಸರು ಹರೀಶ. ಈ ಹರೀಶ ಪ್ರಿಯಾಗೆ ಪರಿಚಯವಾಗಿದ್ದು ಅಪ್ಪ ಅಮ್ಮನಿಂದಲೇ ಅನ್ಬಹುದು. ಹೇಗೆ ಅಂದ್ರೆ ಭೈರೆಡ್ಡಿ ಮತ್ತು ಪದ್ಮಮ್ಮ ದಂಪತಿ ಈಗೊಂದು 10 ವರ್ಷಗಳ ಹಿಂದೆ ತಮ್ಮ ಊರನ್ನ ಬಿಟ್ಟು ಪಟ್ಟಣವನ್ನ ಸೇರಿದ್ರು. ಶ್ರೀನಿವಾಸಪುರದಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಬದುಕನ್ನ ಕಟ್ಕೋತೀವಿ ಅಂತ ಹೊರಟ್ರು. ಪದ್ಮಮ್ಮ ಸಣ್ಣದೊಂದು ಅಂಗಡಿ ಮಾಡಿಕೊಂಡು ಟೀ ಮಾರ್ತಾ ಇದ್ರೆ ಅಪ್ಪ ಜಲ್ಲಿ ಕ್ರಶ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಈ ತಂದೆ ತಾಯಿ ಊರು ಬಿಟ್ಟು ಹೋಗಿ ಕಷ್ಟಪಟ್ಟು ದುಡಿದದ್ದೇ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅನ್ನೋ ಕಾರಣಕ್ಕೆ. ಅವರು ಸಿಟಿಯ ಕಾನ್ವೆಂಟ್ನಲ್ಲಿ ಓದಬೇಕು ಅಂತ. ಅದೇ ರೀತಿ ಮಗಳು ಹಾಗೂ ಮಗನಿಗೆ ಒಳ್ಳೆ ಕಡೆ ಎಜುಕೇಶನ್ ಕೊಡಿಸ್ತಾ ಇದ್ರು. ಇಂಥ ಟೈಮ್ನಲ್ಲೇ ಮಗಳು ಪ್ರಿಯಾ ಪಕ್ಕದ ಮನೆಯಲ್ಲೇ ಬಾಡಿಗೆಗಿದ್ದಂಥ ಹರೀಶ ಅನ್ನೋನಿಗೆ ಮನಸ್ಸು ಕೊಟ್ಟಿದ್ಲು. ಅದು ಗೊತ್ತಾಗ್ತಾ ಇದ್ದ ಹಾಗೇನೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ರು. ಮಗಳಿಗೆ ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಬಿಡು ಅಂತ ಬುದ್ಧಿ ಹೇಳಿ ಹರೀಶನಿಂದ ದೂರ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬೇರೆ ಮನೆ ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಿಯಾಳನ್ನ ದಾರಿಗೆ ತರೋದಕ್ಕೆ ಆಗ್ಲೇ ಇಲ್ಲ. ಅದರ ಪರಿಣಾಮನ ಮೊನ್ನೆ ಅವಳು ಹೆಣವಾಗಿ ಬಿದ್ದದ್ದು. ಊರೇ ಬಿಟ್ಟು 10 ವರ್ಷ ಆಯ್ತು ಮೇಡಮ್. ಯಾವಾಗಲೂ ಒಮ್ಮೆ ಬರ್ತಾ ಇದ್ವು. ಎಷ್ಟೋ ವರ್ಷಕ್ಕೆ ಒಂದ್ಸಲಿ ನಮಗೆಲ್ಲ ಹೊಸದವ್ರು ಐತೆ, ಮದುವೆಗೆ ಹೊಸದವ್ರಿಗೆ ಇಂಥದಕ್ಕೆ ಬಂದು ಹೋಗ್ತಾ ಇದ್ರು ಹಬ್ಬಕ್ಕೆ ದಿನಕ್ಕೆ. ಮನೆ ಐತೆ, ಬೇಗ ಹಾಕೊಂಡು ಹೋಗೋರೆ, ಎಲ್ಲ ಜಮೀನು ಅವರದ್ದು. 22/5/2016 ಕೋಲಾರ ಜಿಲ್ಲೆಯ ಗೌನ್ಪಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವ ಟಮಟಂಪಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಆಗ್ತದೆ. ಅಲ್ಲಿ ಮಂಡ್ಯ, ಮೈಸೂರು ಮತ್ತು ರಾಮನಗರದಲ್ಲೆಲ್ಲ ನಡೆದಂಥ ಮರ್ಯಾದೆಗೇಡು ಹತ್ಯೆಗಳ ಸಾಲಿಗೆ ಇದು ಒಂದು ಸೇರ್ಪಡೆಯಾಗಿತ್ತು. ಬುದ್ಧಿ ಹೇಳೋಷ್ಟು ಹೇಳಿ ಮಗಳು ಕೇಳದೇ ಇದ್ದಾಗ ಜನ್ಮದಾತನೇ ಮಗಳ ಜೀವವನ್ನ ತೆಗೆದುಬಿಟ್ಟಿದ್ದ. ಅವತ್ತು ಇಡೀ ಕುಟುಂಬ ಸಮೇತ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಮನೆಯವರನ್ನೆಲ್ಲ ಕರ್ಕೊಂಡು ಹೊರಟಂಥ ಭೈರೆಡ್ಡಿಯ ತಲೆಯಲ್ಲಿ ಮೊದಲೇ ಹತ್ಯೆಯ ಪ್ಲಾನ್ ಇತ್ತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವತ್ತವನು ತಿರುಪತಿಗೆ ಹೊರಟವನು ತನ್ನೂರಿನ ಹತ್ರ ಹೋಗ್ತಾ ಇದ್ದ. ಹೊಲಕ್ಕೆ ಹೋಗದೆ ತುಂಬಾ ದಿನ ಆಯ್ತು, ಒಮ್ಮೆ ಹೊಲದ ಕಡೆ ಹೋಗಿ ಬರೋಣ ಅಂತ ಹೇಳಿ ಇಬ್ಬರೂ ಮಕ್ಕಳನ್ನ ಕರ್ಕೊಂಡು ಜಮೀನಿನ ಕಡೆಗೆ ಹೋಗಿದ್ದ. ಅಲ್ಲೇ ಪ್ರಿಯಾಳ ಕತ್ತನ್ನ ಹಗ್ಗದಿಂದ ಹಿಸುಕಿ ಮರ್ಡರ್ ಮಾಡಿತ್ತು. ಇವತ್ತು ಪ್ರಿಯಾ ಅವರದ್ದೇ ಹೊಲದಲ್ಲಿ ಹೆಣವಾಗಿ ಬಿದ್ದ ರೀತಿಯಲ್ಲೇ ಅವತ್ತು ಆ ಹುಡುಗಿ ಮೇನಕಾ, ಮಂಡ್ಯದ ಜಮೀನ್ದಾರ ಬೇವೂರೇಗೌಡರ ಮೊಮ್ಮಗಳು ಸಹ ಅವರದ್ದೇ ಹೊಲದಲ್ಲಿ ಸುಟ್ಟು ಬೂದಿಯಾಗಿದ್ಲು. ಆಕೆಯನ್ನು ಪ್ರೀತಿಯ ಕಾರಣಕ್ಕೆ ಮರ್ಡರ್ ಮಾಡಿದ್ದು. ಮನೆಯೊಳಗೆ ಮರ್ಡರ್ ಮಾಡಿ ಮನೆಯಾಚೆಗಿನ ಗಸಗಸೆ ಮರಕ್ಕೆ ನೇಣು ಬಿಗಿದುಕೊಂಡ ರೀತಿಯಲ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಕೊನೆಗೆ ಊರ ಹಬ್ಬದ ನೆಪದ ತರಾತುರಿಯಲ್ಲಿ ಹೆಣವನ್ನ ಎತ್ಸಿ ಬೆಂಕಿ ಹಚ್ಚಿ ಮುಗಿಸ್ಬಿಟ್ಟಿದ್ರು.
ಇದೇ ರೀತಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಂದರವಾಡಿ ಗ್ರಾಮದ ಗುರುಮಲ್ಲಪ್ಪ ಮಂಜುಳಾ ದಂಪತಿಯ ಒಬ್ಬಳೆ ಮಗಳು ಮಧುಕುಮಾರಿಯನ್ನು ಕೂಡ ಕೊಂದಿದ್ದು ಹೆತ್ತವರೇ. ಅವರು ಕೂಡ ಸಾವಿಗೆ ಸಾಕ್ಷಿ ಇರಬಾರ್ದು ಅಂತ ಹೂಳಬೇಕಾಗಿದ್ದಂಥ ಹೆಣವನ್ನ ಚಿತೆಗೆ ಹಾಕಿ ಸುಟ್ಟುಬಿಟ್ಟು ಕೊನೆಗೆ ಹುಡುಗಿಗೆ ತೊನ್ನಿತ್ತು ಅಂತ ಕತೆ ಹೇಳಿಬಿಟ್ರು. ಇದೇ ರೀತಿ ದೊಡ್ಡ ಗಂಗವಾಡಿಯ ಚಂದ್ರಕಲಾ, ಕೆಜಿ ಹೊಸಹಳ್ಳಿಯ ರಂಜಿತಾ, ಹೀಗೆ ಇಬ್ರ ಸತ್ತವರು. ಪ್ರೀತಿಯ ಕಾರಣಕ್ಕೆ ಹೆತ್ತವರಿಗೆ ಬೇಡವಾದಂಥ ಹೆಣ್ಣು ಮಕ್ಕಳ ಸಂಖ್ಯೆ ದೊಡ್ಡದೇ ಇದೆ ಬಿಡಿ. ಈಗ ಅದಕ್ಕೆ ಇನ್ನೊಂದು ಸೇರ್ಪಡೆ ಈ ಪ್ರಿಯಾ. ಇವಳ ಕೇಸಲ್ಲೂ ಹೊಲದಲ್ಲೇ ಕೊಂದು ಹೆಣಕ್ಕೆ ಬೆಂಕಿ ಇಟ್ಬಿಡ್ತಾ ಇದ್ರೋ ಏನೋ ಹೆತ್ತವರು. ಆದರೆ ಕೊಲೆ ನಡೆದಾಗ ಆ ಹುಡುಗಿ ಚೀರಾಡಿದ್ರಿಂದ ಸುತ್ತಲಿನ ಹಳ್ಳಿ ಜನ ಅತ್ತ ಧಾವಿಸ್ಬಿಟ್ಟಿದ್ರು. ಅವರು ಬರೋದನ್ನ ನೋಡಿ ದಾರಿಯಲ್ಲೇ ಅಡ್ಡಗಟ್ಟಿ ನಿಲ್ಲಿಸುವಂಥ ಪ್ರಯತ್ನವನ್ನ ಬೈರೆಡ್ಡಿ ಮಾಡಿದ್ದ. ಆದರೂ ಕೂಡ ಆತನ ಬಾಯಲ್ಲಿ ಸತ್ಯ ಬಂದ್ಬಿಡ್ತು. ಅವನು ಊರ ಜನರ ಮುಂದೆ ನಿಂತು ಮಗಳನ್ನ ಮರ್ಡರ್ ಮಾಡಿದಂಥ ವಿಷಯವನ್ನ ಹೇಳ್ಕೊಂಡಿದ್ದಂತೆ. ನಿನ್ನೆ 7 ಗಂಟೆ ಮೇಲೆ 7 ಗಂಟೆಗೆ 6:45 7 ಗಂಟೆಗೆ ಇಲ್ಲಿಂದ ಆ ಕಡೆ ಕೂಗಲು ಕೇಳಿಸಿತು. ಅದು ಅಯ್ಯೋ 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 ಅಂತ ಕೂಗಲು ಕೇಳಿಸಿತು. ಕೂಗಲು ಕೇಳಿಸಿದ ತಕ್ಷಣ ಊರಿಂದ 20-30 ಜನ ಈಗ ಎಲ್ಲ ಮಕ್ಕಳೆಲ್ಲ ಓಡಿ ಬಂದರು. ಓಡಿ ಬಂದ ತಕ್ಷಣ ಈ ಕಡೆಯಿಂದ 2 ವೀಲರಿಂದ ಕಟ್ಟೆ ಮೇಲೆ ಬಂದರು. ಕಟ್ಟೆ ಮೇಲೆ ಬಂದ ಮೇಲೆ ಅವ್ರನ್ನ ಕೇಳಿದವು, ಆ ಕಡೆಯಿಂದ ಕೂಗಲು ಬರ್ತಾ ಇದೆ, ಏನು ಸಮಾಚಾರ ಅಂತ. ಏನೂ ಇಲ್ಲ, ಕೂಗಲೆಲ್ಲ ನಮ್ಮದೇನೆ, ಬಂದುಬಿಡಿ ನೀವು ಅಂತ ಅವನು ಅಲ್ಲೇ ಕೂತ್ಕೊಂಡು ಏನೋ ಬೈದ್ವು. ಏನು ಈ ಥರ ಮಾಡಿದ್ರೆ ಸರೋಗ್ತದ ಅಂತ ನಾವು ಏನೇನು ಬೈಬಿಟ್ವು. ಬೈಬಿಟ್ಟ ಮೇಲೆ ಅವರು ಆತನೇ ಹೇಳ್ದ, ಈ ಥರ ಸಾಯಿಸಿದ್ದೀವಿ ಮಗಳನ್ನು, ನಾನು ನಮ್ಮ ಮಗ ಅವ್ರ ತಾಯಿ 3 ಸೇರಿ ಸಾಯಿಸಿದ್ದೀವಿ ಅಂತ ಅವರೇ ಹೇಳಿದ್ರು ನಮಗೆ. ಅದನ್ನು ನೋಡಿ ಊರು ಜನಕ್ಕೆ ಶಾಕ್. ಮೊದಲಿಂದಲೂ ಬೈರೆಡ್ಡಿ ಸ್ವಲ್ಪ ಕೋಪಿಷ್ಟಾನೆ. ಆದರೂ ಅವನು ಪ್ರೀತಿಯ ಮಗಳನ್ನ ಹೀಗೆ ಸಾಯಿಸಿಬಿಡಬಹುದು ಅನ್ನುವಂಥ ಕಲ್ಪನೆ ಮಾತ್ರ ಯಾರಿಗೂ ಇರಲಿಲ್ಲ. ಮಗಳು ಬೇರೆ ಜಾತಿಯವನನ್ನ ಮದುವೆ ಆದರೆ ತಮ್ಮ ಮನೆತನದ ಮರ್ಯಾದೆ ಹೋಗುತ್ತೆ ಅಂತ ಈ ಕೆಲಸ ಮಾಡಿದೆ ಅಂತ ಸಣ್ಣದೊಂದು ನೋವಿಲ್ಲದೆ ಹೇಳಿದ್ದ ಬೈರೆಡ್ಡಿ. ಪ್ರಿಯಾಳ ಪ್ರೀತಿಯ ವಿಷಯವನ್ನ ಕೇಳಿದ ತಕ್ಷಣ ಆತನ ಕುಟುಂಬದವರು ಅವಳನ್ನ ಶ್ರೀನಿವಾಸಪುರದಿಂದ ದೂರ ಕರ್ಕೊಂಡು ಹೋಗಿಬಿಡುವಂತಹ ಸಲಹೆಯನ್ನ ಕೊಟ್ಟಿದ್ರು. ಆದರೆ ಈ ಬೈರೆಡ್ಡಿ ಅದಕ್ಕೆಲ್ಲ ಕಿವಿಗೊಡದೆ ಸೀದಾ ಆಕೆಯ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದ. ಅವ್ರ ಸಂಬಂಧಿಕರೇನೋ 8 ದಿನದಿಂದ ಏನೋ ಹೇಳಿದ್ರು ಅಂತೆ. ಇವಾಗ ಕೇಳಿಸ್ತಾ ಇದೆ ಅಷ್ಟೇ, ಮುಂದೆ ನನಗೆ ಗೊತ್ತಾಗ್ಲಿಲ್ಲ. ಹೇಳಿದ್ದೀನಿ, ಕರ್ಕೊಂಡು ಹೋಗಿ ಅವರ ಅಜ್ಜಿ ಅವ್ರ ಮನೆಗೆ ಬಿಟ್ಟು ಬಂದೆ ಅಂತ ಹೇಳ್ತೀನಿ. ಅವ್ರು ಈ ಥರ ಮಾಡೋರೆ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಏನು ಇವಾಗ ಮಾಡ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಪೊಲೀಸರಿಗೆ ಮಾಹಿತಿ ಹೋಗದೇ ಇರುತ್ತಾ? ಆ ಜಾಗದಲ್ಲಿ ಎಲ್ಲರೂ ಇದ್ದಾಗ್ಲೇನೆ ಗೌನಿಪಲ್ಲಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡು ಬೈರೆಡ್ಡಿಯ ಕುಟುಂಬದವರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಪೊಲೀಸರಿಗೆ ಅವರು ಏನು ಮೆಸೇಜ್ ಅವರಿಂದಾನೇ ಬಂತು ನಮ್ಗೆ. ಬಂದ ತಕ್ಷಣ ಇಲ್ಲಿ ಸ್ಪಾಟಲ್ಲಿ ಇದು ಶವ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಅವ್ರು ಗಾಡಿ ಹಾಕೊಂಡು ಬಂದರು. ಅವ್ರಿಗೆ ನಾವೇ ಹೇಳಿದ್ವು, ಸರ್ ಈ ಥರ ಆಗಿದೆ, ನೀವು ಅವನೇ ಅಂತ ಈ ಥರ ಹೇಳ್ತಾವನೆ ಅಂತ ನಾವು ಎಲ್ಲ ದೂರ ಹೇಳಿದ್ವು. ದೂರ ಹೇಳಿದ ತಕ್ಷಣ ಅವರನ್ನು ಕರ್ಕೊಂಡು ಹೋಗಿದ್ವು. ಹಾಗೆ ಹೋದವರು ಆರಂಭದಲ್ಲಿ ಪೊಲೀಸರ ಹತ್ರ ಸತ್ಯವನ್ನು ಒಪ್ಕೊಳ್ಳಿಲ್ಲ. ನಂತರ ಘಟನಾ ಸ್ಥಳಕ್ಕೆ ಎಸ್ಪಿ ದಿವ್ಯಾ ಗೋಪಿನಾಥ್, ಡಿವೈಎಸ್ಪಿ ಅಬ್ದುಲ್ ಸತ್ತಾರ್, ಸಿಪಿಐ ಚಂದ್ರಪ್ಪ ಎಲ್ಲರೂ ಭೇಟಿ ಕೊಟ್ಟು ಸಂಪೂರ್ಣ ವಿವರವನ್ನು ಪಡ್ಕೊಂಡ್ರು. ಅಷ್ಟಾದ ಮೇಲೆ ನಿಧಾನವಾಗಿ ಮಾತಿಗಿಳಿದವನು ಬೈರೆಡ್ಡಿ. ಆತನಿಗೆ ಇನ್ನು ಸತ್ಯವನ್ನು ಒಪ್ಕೊಳ್ಳದೆ ವಿಧಿನೇ ಇರಲಿಲ್ಲ. ಆತ ಮಗಳು ತನ್ನ ಮಾತನ್ನ ಕೇಳದ ಕಾರಣ ನಾನು ಹೀಗೆ ಮಾಡಿದೆ ಅಂತ ಹೇಳಿದ್ದ. ಇದರಲ್ಲಿ ಡೆತ್ ಆಗಿರೋದು ಬಂದು ರೆಡ್ಡಿ ಪ್ರಿಯಾ ಅಂತ 17 ವರ್ಷ ಹುಡುಗಿ, ಸೆಕೆಂಡ್ PU ಓದ್ತಾ ಇದ್ರು. ಇವರಿಗೆ ಮರ್ಡರ್ ಮಾಡಿರುವರು ಸ್ವಂತ ತಂದೆ ಬೈರಾರೆಡ್ಡಿ ಅಂತ 45 ವರ್ಷ. ಈ ಕೊಲೆ ಮಾಡೋದಕ್ಕೆ ಮೋಟಿವ್ ಬಂದ್ಬಿಟ್ಟು ಹುಡುಗಿ ರೆಡ್ಡಿ ಪ್ರಿಯಾಗೆ ಸುಮಾರು 1 ವರ್ಷದಿಂದ ಬೇರೆ ಜಾತಿಯಲ್ಲಿರುವ ಒಂದು ಹುಡುಗನ ಜೊತೆಗೆ ಅಫೇರ್ ಇತ್ತು. ಈ ವಿಷಯ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಸುಮಾರು ಸಲ ಬೈರಾರೆಡ್ಡಿ ಅವ್ರ ಮಗಳಿಗೆ ಮದುವೆ ಮಾಡಬಾರ್ದು, ಈ ರಿಲೇಷನ್ ಆಗಬಾರ್ದು ಅಂತೆಲ್ಲ ತಿಳಿಸಿದ್ದಾರೆ.
ಬಟ್ ಆದರೆ ಹುಡುಗಿ ಒಪ್ಕೊಂಡಿಲ್ಲ. ಯಾವಾಗ ಪ್ರಿಯಾ ತನ್ನ ಪ್ರೀತಿಯನ್ನ ಮರೆಯಲಿಲ್ಲ, ಮನೆಯವರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅನ್ನಿಸ್ಬಿಡ್ತೋ ಆಗ್ಲೇ ಈ ತಂದೆ ತಿರುಪತಿ ತಿಮ್ಮಪ್ಪನ ದರ್ಶನದ ಕತೆ ಹೇಳಿ ಕರ್ಕೊಂಡು ಹೋಗಿ ಕೊಲೆ ಮಾಡಿಬಿಟ್ಟ. ಈಗ ಈ ಹತ್ಯೆಯಲ್ಲಿ ಆತನ ಮಗ ಮತ್ತು ಹೆಂಡತಿಯ ಇನ್ವಾಲ್ವ್ಮೆಂಟ್ ಬಗ್ಗೆ ತನಿಖೆ ನಡೀತಾ ಇದೆ. ತಂದೆ ಮತ್ತು ತಾಯಿ ಮಗಳಿಗೆ ತಿರುಪತಿ ಹೋಗಬೇಕಂತ ಹೇಳಿಬಿಟ್ಟು ಶ್ರೀನಿವಾಸಪುರದಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಗೌನಪಳ್ಳಿಯಲ್ಲಿ ಅವರ ಸ್ವಂತ ಹೊಲ ಇದೆ, ಟಮ್ಟಂಪಳ್ಳಿ ಅಂತ, ಅಲ್ಲಿ ಹೊಲದಲ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬಂದು ತಂದೆ ಆ್ಯಂಡ್ ಮಗನು ಸೇರಿ ಒಂದು ಹಗ್ಗದೊಂದು ಸಣ್ಣ ದಾರದಿಂದ ಅವರಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಮರ್ಡರ್ ಮಾಡ್ತಾರೆ. ಈಗ ಈ ಕೇಸ್ ಪ್ರಯುಕ್ತ ತಂದೆಗೆ, ತಾಯಿಗೆ ಹಾಗೂ ಮಗನಿಗೆ ನಾವು ಕಸ್ಟಡಿಗೆ ತಗೊಂಡ್ಬಿಟ್ಟು ವಿಚಾರಣೆ ಮಾಡ್ತಾ ಇದೆ. ಸದ್ಯಕ್ಕೆ ಗಂಡ, ಹೆಂಡತಿ ಮತ್ತು ಮಗನನ್ನ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಅವರಿಗೀಗ ಮುಸ್ಲಿಂ ಮಗಳ ಶವಕ್ಕೆ ಕೊಳ್ಳಿ ಇಡೋ ಮನಸ್ಸು ಕೂಡ ಇಲ್ಲ. ಹೆತ್ತು ಹೊತ್ತು ಬೆಳೆಸಿದಂಥ ಮಕ್ಕಳ ಮೇಲೆ ಇಂಥ ದ್ವೇಷ ಹೆತ್ತವರಿಗೆ ಅದ್ಹೇಗ್ ಬರುತ್ತೋ ಏನೋ. ಮಕ್ಕಳಾದರೂ ಹೆತ್ತವರನ್ನ ಮರೆತು ಬಿಡಬಹುದು, ಆದರೆ ಹೆತ್ತವರಿಗೆ ಮಕ್ಕಳನ್ನ ಹೀಗೆ ದೂರ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಿಂತ ನೋವು ಮತ್ತೊಂದಿಲ್ಲ ಬಿಡಿ. ಪ್ರೀತಿ ವಿಷಯದಲ್ಲಿ ಈ ಜಾತಿ ಅನ್ನೋದು ಇನ್ನೂ ಅದೆಷ್ಟು ಪ್ರೇಮಿಗಳನ್ನ ಹೀಗೆ ಬಲಿ ತೆಗೆದುಕೊಳ್ಳುತ್ತೋ ಆ ಭಗವಂತನೇ ಬಲ್ಲ.